ವೀಕ್ಷಕರೇ, ಇವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2023-24ರ ಬಜೆಟ್ ಮಂಡನೆ ಮಾಡಿದ್ರು. ಇದರಲ್ಲಿ ದೇಶಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಅದರಲ್ಲೂ ನಮ್ಮ ರಾಜ್ಯಕ್ಕೆ ಏನು ಸಿಕ್ಕಿದೆ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಆದರೆ ಬಿಹಾರ ಮತ್ತು ಆಂಧ್ರ ಪ್ರದೇಶವನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲಿನ ಜನರ ಓಲೈಕೆಗೆ ಕೇಂದ್ರ ಸರ್ಕಾರ ಮುಂದಾಗಿರುವಂತೆ ಕಾಣಿಸ್ತಾ ಇದೆ ಅಂತ ಹೇಳಿ ವಿಪಕ್ಷಗಳು, ಅದರಲ್ಲೂ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಹಾಗಾದರೆ ಬಿಹಾರಕ್ಕೆ ಏನೆಲ್ಲ ಕೊಟ್ಟಿದೆ ಈ ಒಂದು ಘೋಷಣೆಯಲ್ಲಿ ಅಥವಾ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ, ಬಿಹಾರಕ್ಕಾಗಿ ಮತ್ತೊಂದು ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ಬಿಹಾರಕ್ಕೆ ಒಟ್ಟು 4 ಹೊಸ ಎಕ್ಸ್ಪ್ರೆಸ್ ಹೈವೇ ಜೊತೆಗೆ 26,000 ಕೋಟಿ ವೆಚ್ಚದಲ್ಲಿ 4 ಎಕ್ಸ್ಪ್ರೆಸ್ ಹೈವೇ ನಿರ್ಮಾಣ ಆಗುತ್ತೆ. ಅಮೃತ್ಸರ್ ಗಯಾ ಎಕನಾಮಿಕ್ ಕಾರಿಡಾರ್ ನಿರ್ಮಾಣಕ್ಕೂ ಕೂಡ ಜೈ ಅಂದಿದೆ ಇಲ್ಲಿ ಕೇಂದ್ರ. ಇನ್ನು ಹೊಸ ವಿಮಾನ ನಿಲ್ದಾಣಗಳು, ವೈದ್ಯಕೀಯ ಸೌಲಭ್ಯ, ಕ್ರೀಡಾ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಕೇಂದ್ರ ಈ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಂಡಿದೆ. ರಾಜ್ಯದ ಹೆದ್ದಾರಿಗಳ ಅಭಿವೃದ್ಧಿಗಾಗಿ ಹೆಚ್ಚುವರಿಯಾಗಿ 26,000 ಕೋಟಿ ನೀಡಲಾಗಿದೆ. ರಾಜ್ಯದ ಹೆದ್ದಾರಿಗಳ ಅಭಿವೃದ್ಧಿಗಾಗಿ ಹೆಚ್ಚುವರಿಯಾಗಿ 26,000 ಕೋಟಿ ರೂಪಾಯಿಯನ್ನ ನೀಡಲಾಗಿದೆ ಬಿಹಾರಕ್ಕೆ. ಇನ್ನು ಪೂರ್ವ ಭಾಗದ ಕೈಗಾರಿಕಾ ಕಾರಿಡಾರ್ನ ಅಭಿವೃದ್ಧಿ, ಬೋಧಗಯ, ರಾಜ್ಗೀರ್, ವೈಶಾಲಿ, ದರ್ಭಂಗ ಸ್ಪರ್ಸ್ ಎಕ್ಸ್ಪ್ರೆಸ್ ಹೈವೇಗೂ ಕೂಡ ಸಾಕಷ್ಟು ಹಣವನ್ನ ಮೀಸಲಿಡಲಾಗಿದೆ. ಪಾಟ್ನಾ ಪುರ್ನ್ಯಾ ಎಕ್ಸ್ಪ್ರೆಸ್ ಹೈವೇ ಜೊತೆಗೆ ಬಕ್ಸರ್ ಬಾಗಲ್ಪುರ್ ಎಕ್ಸ್ಪ್ರೆಸ್ ವೇ ನಿರ್ಮಾಣಕ್ಕಾಗೂ ಕೂಡ ಇಲ್ಲಿ ದಿಟ್ಟ ಹೆಜ್ಜೆಯನ್ನ ಕೇಂದ್ರ ಸರ್ಕಾರ ಇಟ್ಟಿದೆ. ಜೊತೆಗೆ ಬಕ್ಸರ್ನಲ್ಲಿ ಗಂಗಾ ನದಿಗೆ ಅಡ್ಡಲಾಗಿ 2 ಲೇನ್ನ ಸೇತುವೆ 26,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳಿ ಇಲ್ಲಿ 26,000 ಕೋಟಿಯನ್ನ ತೆಗೆದಿಡಲಾಗಿದೆ. 21,400 ಕೋಟಿ ವೆಚ್ಚದಲ್ಲಿ 2,400 ಮೆಗಾ ವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗುತ್ತೆ. ಪ್ರವಾಹ ಪೀಡಿತ ಬಿಹಾರಕ್ಕೆ 11,500 ಕೋಟಿ ನೆರವನ್ನ ಘೋಷಣೆ ಮಾಡಿದೆ ಇಲ್ಲಿ ಕೇಂದ್ರ ಸರ್ಕಾರ. ಆ ಒಂದು ಬಿಹಾರದಲ್ಲಿ ಸಿಕ್ಕಾಪಟ್ಟೆ ಪ್ರವಾಹ ಉಂಟಾಗಿದೆ. ಸಾಕಷ್ಟು ಜನ ಇಲ್ಲಿ ನರಳಾಡ್ತಾ ಇದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿನೇ 11,500 ಕೋಟಿ ರೂಪಾಯಿ ನೆರವನ್ನ ಇಲ್ಲಿ ಕೇಂದ್ರ ಘೋಷಣೆ ಮಾಡಿರೋದು ಈ ಒಂದು ಬಜೆಟ್ನಲ್ಲಿ. ಇನ್ನು ಬೋಧಗಯಾದಲ್ಲಿ ಮಹಾಬೋಧಿ ದೇವಸ್ಥಾನ ಕಾರಿಡಾರ್ ಜೊತೆಗೆ ನಳಂದಾವನ್ನ ವಿಶ್ವ ದರ್ಜೆಯ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿ ಮಾಡಲಾಗುತ್ತೆ ಅಂತ ಹೇಳಿ ಈ ಒಂದು ಬಜೆಟ್ನಲ್ಲಿ ಬಹಳ ಪ್ರಮುಖವಾದಂಥ ಭಾಷಣವನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದನ್ನ ನಾವು ಗಮನಿಸಿದ್ವಿ. ನಳಂದ ವಿಶ್ವವಿದ್ಯಾಲಯವನ್ನ ವಿಶ್ವ ದರ್ಜೆಯ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿ ಮಾಡೋದೇ ನಮ್ಮ ಗುರಿ ಅಂತ ಹೇಳಿದ್ದಾರೆ. ಇನ್ನು ಈ ಮುಖೇನ ನಳಂದಾವನ್ನ ಪ್ರವಾಸೋದ್ಯಮ ಹಬ್, ಗಯಾದಲ್ಲಿ ವಿಷ್ಣುಪಥ ದೇಗುಲ ನಿರ್ಮಾಣ ಮಾಡಲಾಗುತ್ತೆ. ಒಂದು ನಳಂದಾವನ್ನ ಪ್ರವಾಸೋದ್ಯಮ ಹಬ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಗಯಾದಲ್ಲಿ ವಿಷ್ಣುಪಥ ದೇಗುಲ ನಿರ್ಮಾಣ ಆಗುತ್ತೆ. ಇದೆಲ್ಲದರ ನಡುವೆ ಇಷ್ಟೊತ್ತು ಹೇಳಿದ್ದು ಬಿಹಾರಕ್ಕೆ ಏನು ಕೊಡಲಾಗಿದೆ ಕೇಂದ್ರದ ಬಜೆಟ್ನಲ್ಲಿ ಅಂತ ಹೇಳಿ. ಇನ್ನು ಆಂಧ್ರ ಪ್ರದೇಶವನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಯಾಕೆ ಈ 2 ರಾಜ್ಯಗಳನ್ನು ಹೆಚ್ಚಾಗಿ ಓಲೈಕೆ ಮಾಡೋದಕ್ಕೆ ಮುಂದಾಗಿರೋದು, ಹೆಚ್ಚಾಗಿ ಕೊಟ್ಟಿದ್ದಾರೆ ಈ ಒಂದು ಯೋಜನೆಗಳನ್ನು ಈ 2 ರಾಜ್ಯಗಳಿಗೆ ಅಂತ ಅಂದರೆ, ಮುಂದೆ ಎಲೆಕ್ಷನ್ ಬರ್ತಾ ಇದೆ. ಇನ್ನೇನು ಬಹಳಷ್ಟು ದಿನ ಉಳಿದಿಲ್ಲ. ಕೆಲವೇ ದಿನಗಳು, ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಇದ್ದಾವೆ. ಅದನ್ನು ಗುರಿಯಾಗಿಸಿಕೊಂಡು ಇಲ್ಲಿ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ಯೋಜನೆಗಳನ್ನು ಜಾರಿಗೆ ತಂದಿರೋದು ಅಥವಾ ಘೋಷಣೆ ಮಾಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಆಂಧ್ರಕ್ಕೆ ಬಂಪರ್ ಕೊಡುಗೆಯನ್ನು ಕೊಟ್ಟಿದೆ ಕೇಂದ್ರ. ಈ ಒಂದು ಬಜೆಟ್ನಲ್ಲಿ ಆಂಧ್ರಕ್ಕೆ ಬಹಳಷ್ಟು ಸಿಕ್ಕಿದೆ. ಏನೇನು ಸಿಕ್ಕಿದೆ ಹಾಗಾದರೆ, ಆಂಧ್ರ ಪ್ರದೇಶದ ಮರು ಸಂಘಟನಾ ಕಾಯ್ದೆಯ ಭರವಸೆಯನ್ನು ಕೊಟ್ಟಿದ್ದಾರೆ ಕೇಂದ್ರದ ನಾಯಕರು. ಮರು ಸಂಘಟನಾ ಕಾಯ್ದೆ ಇದು ಅಲ್ಲಿನ ಜನರ ಕೂಗಾಗಿತ್ತು, ಅಲ್ಲಿನ ಸರ್ಕಾರಗಳ ಕೂಗಾಗಿತ್ತು. ಅದಕ್ಕೆ ಈಗ ಕೇಂದ್ರ ಓಕೆ ಅಂತ ಹೇಳಿದೆ. ಹೊಸ ರಾಜಧಾನಿಯ ನಿರ್ಮಾಣಕ್ಕಾಗಿ ಕಾಯ್ದೆ ಅಡಿ 15,000 ಕೋಟಿಯನ್ನ ನೀಡಲಾಗಿದೆ. ಹೊಸ ರಾಜಧಾನಿಯ ನಿರ್ಮಾಣಕ್ಕಾಗಿ ಆಂಧ್ರಕ್ಕೆ ಹೊಸ ರಾಜಧಾನಿಯ ನಿರ್ಮಾಣ ಮಾಡುವ ಒಂದು ಎಲ್ಲ ಕೆಲಸಗಳು ತಯಾರಿ ನಡೀತಾ ಇದೆ. ಹಾಗಾಗಿನೇ 15,000 ಕೋಟಿಯನ್ನ ನೀಡಲಾಗಿದೆ. ಈಗ ಪ್ರತಿ ವರ್ಷ 1 ಲಕ್ಷ ವಿದ್ಯಾರ್ಥಿಗಳಿಗೆ 3% ಬಡ್ಡಿ ದರದಂತೆ ಸಾಲವನ್ನು ಕೂಡ ನೀಡಲಾಗುತ್ತೆ. ನೋಡಿ, ಪ್ರತಿ ವರ್ಷವೂ ಕೂಡ 1 ಲಕ್ಷ ವಿದ್ಯಾರ್ಥಿಗಳಿಗೆ 3% ಬಡ್ಡಿಯಂತೆ
ಇಲ್ಲಿ ಸಾಲವನ್ನ ನೀಡಲಾಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ವಿಶೇಷ ಅನುದಾನದ ಮುಖೇನ ಅಮರಾವತಿ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತೆ. ವಿಶೇಷ ಅನುದಾನವನ್ನ ಅಮರಾವತಿಗಾಗಿ ನೀಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಒಟ್ಟಾರೆಯಾಗಿ ನಾನು ಈಗ ಹೇಳಿರೋ ಹಾಗೆ ಆಂಧ್ರ ಪ್ರದೇಶ ಮತ್ತು ಬಿಹಾರವನ್ನ ಕೇಂದ್ರ ಸರ್ಕಾರ ಗುರಿಯಾಗಿಸಿಕೊಂಡು ಬಿಟ್ಟಿದೆ. ಅದರ ಉದ್ದೇಶ ಅಂತೂ ಬಹಳ ಸ್ಪಷ್ಟ. ಇದೇ ವರ್ಷ ಮತ್ತು ಮುಂದಿನ ವರ್ಷದ ಆರಂಭದಲ್ಲೇ ಎಲೆಕ್ಷನ್ ಆಗುತ್ತೆ ಈ ಎರಡು ರಾಜ್ಯಗಳಲ್ಲೂ ಕೂಡ. ಹಾಗಾಗಿನೇ ಅಲ್ಲಿನ ಜನರನ್ನು ತಮ್ಮತ್ತ ಸೆಳೆದುಕೊಳ್ಳುವ ಪ್ರಯತ್ನಕ್ಕೆ ಈಗ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಕೈ ಹಾಕಿದೆ ಅನ್ನೋದು ಗೊತ್ತಾಗ್ತಾ ಇರೋದು. ಹಾಗಾಗಿ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಹೆಚ್ಚಿನ ಕೊಡುಗೆಯನ್ನ ಈ ಬಜೆಟ್ನಲ್ಲಿ ಕೊಟ್ಟಿದೆ ಮೋದಿ ಗೌರ್ಮೆಂಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.